ಬೆಸ್ಕಾಂ ಮಾಡೋ ಅವಾಂತರ ಒಂದಲ್ಲ ಎರಡಲ್ಲ. ನಡು ರಸ್ತೆಯಲ್ಲೇ ಈಗ ವಿದ್ಯುತ್ ಕಂಬವನ್ನ ಅಳವಡಿಸಿದಂತಹ ಬೆಸ್ಕಾಂ ಲಿಂಗರಾಜಪುರದಲ್ಲಿ ಈಗ ನಡು ರಸ್ತೆಯಲ್ಲೇ ಬೆಸ್ಕಾಂ ವಿದ್ಯುತ್ ಕಂಬವನ್ನ ಅಳವಡಿಸಿದೆ. ಲಿಂಗರಾಜಪುರದಲ್ಲಿ ಈಗ ನಡು ರಸ್ತೆಯಲ್ಲೇ ವಿದ್ಯುತ್ ಕಂಬವನ್ನ ಅಳವಡಿಸಲಾಗಿರುವಂಥದ್ದು. ಬೆಸ್ಕಾಂನಿಂದ ಈ ಮಹಾ ಪ್ರಮಾದ ನಡೆದಿದೆ. ಈ ಬೆಸ್ಕಾಂ ಮಾಡುವಂತಹ ಅವಾಂತರ ಇದೆಯಲ್ಲ, ಅದು ಒಂದಲ್ಲ ಎರಡಲ್ಲ. ನಡು ರಸ್ತೆಯಲ್ಲೇ ಈಗ ವಿದ್ಯುತ್ ಕಂಬವನ್ನ ನೆಟ್ಟಿರುವಂಥದ್ದು. ಪ್ರತಿದಿನ ಸಾವಿರಾರು ವಾಹನಗಳ ಸಂಚಾರಕ್ಕೆ ಇದರಿಂದ ಸಮಸ್ಯೆ ಉಂಟಾಗ್ತಾ ಇದೆ. ಶಾಲೆಗೆ ತೆರಳುವಂತಹ ಮಕ್ಕಳು ಸುರಕ್ಷತೆಯ ಬಗ್ಗೆ ಈಗ ಪೋಷಕರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ದೇವಸ್ಥಾನಕ್ಕೆ ಬರುವಂತಹ ಭಕ್ತರಿಗೂ ಕೂಡ ಇದರಿಂದ ತೊಂದರೆ ಆಗ್ತಾ ಇದೆ. ನೋಡಿ, ನಡು ರಸ್ತೆಯಲ್ಲೇ ಈಗ ವಿದ್ಯುತ್ ಕಂಬವನ್ನು ಹಾಕಿದ್ರೆ ಹೇಗೆ? ಮಳೆಗಾಲದಲ್ಲಿ ಶಾರ್ಟ್ ಸರ್ಕ್ಯೂಟ್ ಭೀತಿ ಇದೆ. ಸ್ಥಳೀಯರು ಈ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ವಿದ್ಯುತ್ ಕಂಬ ತೆರವಿಗೆ ಹಲವು ಬಾರಿ ಬೆಸ್ಕಾಂಗೆ ಮನವಿಯನ್ನ ಕೂಡ ಮಾಡಲಾಗಿದೆ. ಆದರೆ ಮನವಿಗೆ ಯಾವುದೇ ರೀತಿಯ ಸ್ಪಂದನೆಯನ್ನ ವ್ಯಕ್ತಪಡಿಸ್ತಿಲ್ಲ. ಬೆಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಅಂತ ಬೆಸ್ಕಾಂ ವಿರುದ್ಧವಾಗಿ ಸ್ಥಳೀಯರು ಹಾಗೂ ಸಾರ್ವಜನಿಕರು ಹಿಡಿಶಾಪವನ್ನ ಹಾಕ್ತಿದ್ದಾರೆ. ಬೆಸ್ಕಾಂ ಮಾಡುವಂತಹ ಅವಾಂತರ ಒಂದಾ ಎರಡ? ಏನೋ ನಡು ರಸ್ತೆಯಲ್ಲೇ ಈಗ ವಿದ್ಯುತ್ ಕಂಬವನ್ನ ನೆಡಲಾಗಿದೆ. ಇದರಿಂದ ಶಾಲಾ ಮಕ್ಕಳಿಗೆ ತೊಂದರೆ ಆಗುತ್ತೆ, ದೇವಸ್ಥಾನಕ್ಕೆ ಹೋಗುವಂಥವ್ರಿಗೆ ತೊಂದರೆ ಆಗುತ್ತೆ. ಮಳೆಗಾಲದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗುವಂತಹ ಭೀತಿ ಇದೆ. ಜೊತೆಗೆ ವಾಹನ ಸವಾರರಿಗೂ ಕೂಡ ಭಯ ಆಗುವಂಥದ್ದು ಓಡಾಡಲಿಕ್ಕೆ. ಈ ರೀತಿ ನಡು ರಸ್ತೆಯಲ್ಲಿ ತಂದು ಏನು ವಿದ್ಯುತ್ ಕಂಬವನ್ನು ಹಾಕಿಬಿಟ್ರೆ ಹೇಗೆ? ಇದ್ರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ಅಲ್ಲಿನ ಸಾರ್ವಜನಿಕರು ಹಿಡಿಶಾಪವನ್ನು ಹಾಕ್ತಿದ್ದಾರೆ. ಬೆಸ್ಕಾಂ ಅಧಿಕಾರಿಗಳಿಗೆ ಹೇಳಿದ್ದೀವಿ, ಇದರಿಂದ ತೊಂದರೆ ಆಗ್ತಾ ಇದೆ, ಇದನ್ನ ತೆರವುಗೊಳಿಸಿ ಅಂತ ಮನವಿ ಮಾಡಿದ್ದೀವಿ, ಆದರೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಇದರಿಂದ ಶಾಲಾ ಮಕ್ಕಳಿಗೆ ತೊಂದರೆ ಆಗುತ್ತೆ, ದೇವಾಲಯಕ್ಕೆ ಹೋಗುವಂಥವ್ರಿಗೆ ತೊಂದರೆ ಆಗುತ್ತೆ, ವಾಹನ ಸವಾರರಿಗೆ ತೊಂದರೆ ಆಗುತ್ತೆ. ಒಂದು ವೇಳೆ ಮಳೆ ಬಂದರೆ ಶಾರ್ಟ್ ಸರ್ಕ್ಯೂಟ್ ಆಗುವಂತಹ ಭಯ ಕೂಡ ಇದೆ. ಸಮಸ್ಯೆಗಳು ಹುಟ್ಕೊಳ್ತಾವೆ ಅಂತ ಹೇಳಿ ಗೊತ್ತಿದ್ರೂ ಸಹ ಅಧಿಕಾರಿಗಳ ಬೇಜವಾಬ್ದಾರಿತನ ಸದ್ಯಕ್ಕೆ ಎದ್ದು ಕಾಣ್ತಾ ಇರುವಂತದ್ದು. ಒಂದು ಕಡೆಗೆ ರಸ್ತೆ ಸಮಸ್ಯೆಯನ್ನ ನೋಡ್ತಾ ಇದ್ವಿ, ಇಲ್ಲಿ ನಾವು ನಮ್ಗೆ ಕಾಣಿಸ್ತಾ ಇರುವಂತದ್ದು ಬೆಸ್ಕಾಂ ಅವರ ನಿರ್ಲಕ್ಷ್ಯ ಯಾವ ರೀತಿಯಾಗಿದೆ ಅಂತ ಹೇಳಿ. ಈಗ ನಾನು ಲಿಂಗರಾಜಪುರದಲ್ಲಿ ನಾನಿದ್ದೀನಿ. ಇದು ಹೆನ್ನೂರಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ. ಮೇಲ್ಭಾಗದಲ್ಲಿ ಫ್ಲೈಓವರ್ ಇದೆ. ಸೊ ಕೆಳಭಾಗದಲ್ಲಿ ಓಡಾಡುವಂತಹ ಜನರಿಗೆ ಆಗುವಂತಹ ಸಮಸ್ಯೆಯ ಬಗ್ಗೆ ನಾವು ಗಮನಿಸ್ತಾ ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದು, ಇದೊಂದು ವಿದ್ಯುತ್ ಕಂಬವನ್ನ ಇಲ್ಲಿ ಅಳವಡಿಕೆ ಮಾಡಿದ್ದಾರೆ. ಚಿಕ್ಕದಾದಂತಹ ರಸ್ತೆ ಇದೆ. ವೇಗವಾಗಿ ಬರುವಂತಹ ವಾಹನಗಳಿಗೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ನಮಗಿಲ್ಲಿ ಒಂದು ಕಡೆ ಕಾಣಿಸಿದ್ರೆ, ಇದು ಒಂದು ಸಮಸ್ಯೆ ಮಾತ್ರ ಅಲ್ಲ. ಈಗ ಮಳೆಗಾಲ ಆರಂಭವಾಗ್ತಾ ಇದೆ. ಮಳೆಗಾಲ ಆರಂಭ ಆಗ್ತಾ ಇರೋದ್ರಿಂದಾಗಿ ಮಕ್ಕಳು ಸಹ ಇಲ್ಲಿ ಪಕ್ಕದಲ್ಲೇ ಸ್ಕೂಲ್ ಇರೋದ್ರಿಂದ ಮಕ್ಕಳು ಓಡಾಡ್ತಾರೆ. ಮಳೆಗಾಲದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುವಂತ ಸಾಧ್ಯತೆ ಇದೆ. ಈ ಹಿಂದೆಯೂ ಸಹ ಆಗಿತ್ತು ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸ್ಥಳೀಯರು ನಮಗೆ ತಿಳಿಸಿರುವಂತಹದ್ದು. ಜೊತೆಗೆ ಮೇಲ್ಗಡೆ ಎತ್ತರವಾದಂತಹ ಏನು ಫ್ಲೆಕ್ಸ್ಗಳನ್ನ ಸಹ ಈಗ ಆಲ್ರೆಡಿ ಹಾಕಿದ್ದಾರೆ. ಈ ಫ್ಲೆಕ್ಸ್ಗಳಿಂದಾಗಿ ಪಕ್ಕದಲ್ಲಿ ಯಾವುದೇ ಎತ್ತರವಾದಂತಹ ವಾಹನಗಳು ಓಡಾಟಕ್ಕೂ ಸಹ ಇಲ್ಲಿ ಅವಕಾಶವನ್ನ ನೀಡದಂತಹ ರೀತಿಯಲ್ಲಿ ಸಂಪೂರ್ಣವಾಗಿ ಹಾಕಿದ್ದಾರೆ. ಮಕ್ಕಳಾಗಿರ್ಬೋದು ಅಥವಾ ಜೊತೆಗೆ ಈ ಕಡೆಯಿಂದ ವೇಗವಾಗಿ ಬರುವಂತಹ ಬೈಕ್ಗಳೇನಿದಾವೆ ಅವರಿಗೆ ಈ ಕಂಬ ಹತ್ರಕ್ಕೆ ಬರೋವರೆಗೂ ಸಹ ಕಾಣಿಸೋದೇ ಇಲ್ಲ, ಆ ರೀತಿಯಲ್ಲಿದೆ. ಇದರಿಂದ ಮುಂಭಾಗದಲ್ಲಿಯೂ ಸಹ ಚಿಕ್ಕದಾದಂತಹ ಏನು ಜಾಗ ಇರೋದ್ರಿಂದಾಗಿ ವೆಹಿಕಲ್ಸ್ಗಳಿಗೆ ಜೊತೆಗೆ ಮಕ್ಕಳಿಗೆ ಎಲ್ರಿಗೂ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ಬೆಸ್ಕಾಂ ಅಧಿಕಾರಿಗಳಿಗೆ ಈ ಹಿಂದೆ ಸಹ ಸಾಕಷ್ಟು ಸಲ ಮಾಹಿತಿಯನ್ನ ತಿಳಿಸಿದ್ರು ಸಹ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಅವರು ಯಾವುದೇ ರೀತಿಯಾಗಿ ಸಮಸ್ಯೆಯನ್ನ ಕಲೆ ಹಾಕುವುದಕ್ಕೆ ಮುಂದಾಗಿಲ್ಲ. ತಾವು ಲೈವ್ ಅಲ್ಲೇ ಗಮನಿಸ್ತಾ ಇರ್ಬೋದು, ಒಂದೇ ಒಂದು ವಾಹನ ಬಂದರೂ ಸಹ ರಿಟರ್ನ್ ಇನ್ನೊಂದು ವಾಹನ ಹೋಗೋದಕ್ಕಾಗೋದಿಲ್ಲ. ರಸ್ತೆಯ ಅರ್ಧ ಭಾಗದವರೆಗೂ ಸಂಪೂರ್ಣವಾಗಿ ವಿದ್ಯುತ್ ಕಂಬವೇ ಬಂದಿದೆ. ಸೊ ಹಾಗಾಗಿ ಇದರಿಂದ ಸ್ಥಳೀಯರಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿಯು ಸಹ ಈಗ ತಿಳಿದು ಬಂದಿರುವಂತಹದ್ದು. ಸೊ ಒಟ್ಟಾರೆಯಾಗಿ ತಾವು ಗಮನಿಸ್ತಾ ಇರ್ಬೋದು, ನೋಡ್ಬೋದು, ಮಕ್ಕಳು ಇದರಲ್ಲಿನೇ ಮಧ್ಯಭಾಗದಲ್ಲಿನೇ ಹೋಗ್ತಾರೆ. ಮಳೆ ಬಂದಾಗ ಏನು ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಆವಾಗ ಪ್ರಜ್ಞೆ ಇಲ್ಲದೇನೋ ಇನ್ನೊಂದೇನೋ ವಿಚಾರಕ್ಕಾಗಿ ಮಕ್ಕಳು ಆ ಕಂಬವನ್ನ ಹಿಡಿದ್ರೆ ಸಂಪೂರ್ಣ ಜೀವವನ್ನ ಹೋಗುವಂತಹ ಸಾಧ್ಯತೆ ಇದೆ. ಇಷ್ಟಾದ್ರೂ ಸಹ ಸ್ಥಳೀಯರು ಎಚ್ಚೆತ್ಕೊಳ್ತಾ ಇಲ್ವಲ್ಲ, ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ ಅನ್ನುವಂತಹ ಮಾಹಿತಿ. ಆದ್ರೆ ಇಲ್ಲಿರುವಂತಹ ಸ್ಥಳೀಯರು ಮಾಧ್ಯಮದ ಮುಂದೆ ಬಂದು ಮಾತನಾಡುವುದಕ್ಕೆ ಭಯ ಪಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ, ನಮ್ಮನ್ನ
ಟಾರ್ಗೆಟ್ ಮಾಡ್ತಾರೆ ಅನ್ನುವಂಥದ್ದು ಸಹ ಇಲ್ಲಿ ಇರುವಂತಹ ಸ್ಥಳೀಯರಲ್ಲಿ ಭಯ ಇರುವಂತಹದ್ದು. ಒಟ್ಟಾರೆಯಾಗಿ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಸದ್ಯಕ್ಕೆ ಜೀವ ಹೋಗುವಂತಹ ಪರಿಸ್ಥಿತಿಯನ್ನ ಸದ್ಯಕ್ಕೆ ತಂದಿಟ್ಟಿರುವಂತದ್ದು. ಏನಾದ್ರೂ ಎಚ್ಚೆತ್ಕೊಂಡು, ಇದೇನು ಇವತ್ತಿನದಲ್ಲ, ತುಂಬಾ ಹಳೆಯದು, ಆದ್ರೂ ಸಹ ಮನವಿಯನ್ನ ಪ್ರತಿ ವರ್ಷ ಮಾಡ್ತಾ ಇರ್ತಾರೆ. ಈಗ ಮಳೆಗಾಲ ಆರಂಭ ಆಗ್ತಾ ಇದೆ, ಸಮಸ್ಯೆ ಆಗುತ್ತೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ತಿಳಿ ಬರ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗರ್, ನ್ಯೂಸ್ ಬೆಂಗಳೂರು.